ಡಾಕ್ಟರ್ ಎ.ವಿ. ಬಾಳಿಗ ಚಾರಿಟೀಸ್ ಮತ್ತು ಕಮಲ್ ಎ. ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಆಶ್ರಯದಲ್ಲಿ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಮುನ್ನಡೆಸುತ್ತಿರುವಂತಹ ಕರ್ನಾಟಕ ಸರ್ಕಾರದ ಮಾನಸಧಾರ ಯೋಜನೆಯಲ್ಲಿ ಬಂದು ಹಗಲು ಆರೈಕೆ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಉನ್ನತೀಕರಣಗೊಂಡ ಆರೈಕೆ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಳ್ಳಂಪಳ್ಳಿಯಲ್ಲಿರುವಂತಹ ದೀರ್ಘಕಾಲೀನ ಮನರೋಗಿಗಳ ಹಗಲು ಆರೈಕೆ ಕೇಂದ್ರದಲ್ಲಿ ಇದು ಆಯೋಜನೆಗೊಂಡಿದೆ. ವಸ್ತುಗಳ ಹಸ್ತಾಂತರದೊಂದಿಗೆ ಸಭಾ ಕಾರ್ಯಕ್ರಮ ನಡೆಯಿತು. ಸಭೆಯಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3-1-ಯ ಜಿಲ್ಲಾ ಗವರ್ನರ್ PM.JF ಲಯನ್ ಸಪ್ನಾ ಸುರೇಶ್, ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ P.V. ಭಂಡಾರಿ, MJF ಲಯನ್ ಹನೀಫ್ ಮೊಹಮ್ಮದ್, MJF ಲಯನ್ ವರುಣ್ ಶೆಟ್ಟಿ, MJF ಲಯನ್ ರಾಜೀವ್ ಕೋಟ್ಯಾನ್, ಲಯನ್ಸ್ ಕ್ಲಬ್ ಮಣಿಪಾಲದ ಅಧ್ಯಕ್ಷರಾದ MJF ಲಯನ್ ಡಾಕ್ಟರ್ ನಿಶಾಂತ್ ಭಟ್, ಕಾರ್ಯಕ್ರಮದ ಸಂಯೋಜಕರಾದ ಲಯನ್ ಡಾಕ್ಟರ್ H. ಗಣೇಶ್ ಪೈ, ಶ್ರೀಮತಿ ಸೌಜನ್ಯ ಶೆಟ್ಟಿ, ಮನೋವೈದ್ಯರಾದ ಡಾಕ್ಟರ್ ಮಾನಸ್, ಮೇಲ್ವಿಚಾರಕರಾದ ಶ್ರೀಮತಿ ಜಮಿಲಾ, ಲಯನ್ಸ್ ಕ್ಲಬ್ ಮಣಿಪಾಲದ ಅಧ್ಯಕ್ಷರಾದ ಡಾಕ್ಟರ್ ನಿಶಾಂತ್ ಭಟ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿನ ಈ ನಮ್ಮ ಬಂಧು ಡೇ ಕೇರ್ ಸೆಂಟರ್ ಇದು ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ಒಂದು ಆಕ್ಸೆಸರಿ ಆರ್ಗನೈಸೇಷನ್. ಇದು ಮಾನಸಧಾರ ಯೋಜನೆಯಡಿ, ಕರ್ನಾಟಕ ಸರ್ಕಾರದ ಮಾನಸಧಾರ ಯೋಜನೆಯಡಿ ನಡೀತಾ ಇದೆ. ಅದು ಇವತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇವರ ಮತ್ತು ಲಯನ್ಸ್ ಕ್ಲಬ್ ಮಣಿಪಾಲ್ ಇವರ ಒಂದು ಸಹ ಪ್ರಾಯೋಜಕತ್ವದಲ್ಲಿ ಇದರ ಅಪ್ಗ್ರೇಡೇಷನ್ ಆಗಿದೆ. ಸೊ ಈ ಅಪ್ಗ್ರೇಡೇಷನ್ ನ ಒಂದು ಉದ್ಘಾಟನೆಯನ್ನು ಲಯನ್ಸ್ ಗವರ್ನರ್ ಆಗಿರುವಂತಹ ಸೋಷಿಯಲ್ ಸರ್ವಿಸಸ್. ಬಟ್ ದಿಸ್ ಇಯರ್, ಈ ವರ್ಷ ನಮ್ಮ ಇಂಡಿಯಾದಲ್ಲೇ she has taken 3 international awards for the what she done in the whole year. The maximum membership, maximum LCF and the maximum clubs and the service acts, along with the service acts. ಅದರಿಂದಾಗಿ ಈ ವರ್ಷ ಉತ್ತಮ ರೀತಿಯಲ್ಲಿ ಅದೇ ರೀತಿ ನಮ್ಮ ಮುಂದೆ ನಮ್ಮ ಇನ್ಕಮಿಂಗ್ ಹೀರೋ ರಾಜೀವ್ ಕೋಟ್ಯಾನ್ ಅವರ ವರ್ಷವೂ ಕೂಡ ನಿಮ್ಮ ಈ ಸಂಸ್ಥೆಗೆ ಅವರಿಂದಲೂ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಸಹಕಾರ ಮುಂದಿನ ವರ್ಷ ಖಂಡಿತ ಅವರು ಮಾಡ್ತಾರೆ ಎಂಬ ಒಂದು ಭರವಸೆಯೊಂದಿಗೆ ಖಂಡಿತ ಈ ಸಂಸ್ಥೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀಲಿ. ಯಾಕಂದರೆ ಯಾರು ಬಿಸಿ ಇರ್ತಾರೆ ಅವರಿಗೆ ತುಂಬ ಸಮಯ ಇರ್ತದೆ. ಅದು ನಮಗೆ ಎಕ್ಸಾಂಪಲ್ ನಮ್ಮ ಗಣೇಶ್ ಭಟ್ ಮತ್ತು ಭಂಡಾರಿ ಅವರು, ಯಾಕಂದರೆ ಆಲ್ ದ ಶೆಡ್ಯೂಲ್ಸ್ ಆರ್ ಬಿಸಿ, ಯಾಕೆಂದ್ರೆ ಯಾವ ದ ಟೈಮ್ ಫಾರ್ ದ ಸೋಷಿಯಲ್ ಸರ್ವಿಸ್. ರಿಯಲಿ ಒಂದು ಸಂತೋಷವಾದ ಕ್ಲಾಪ್ ಅನ್ನು ಇಬ್ಬರು ಕೊಟ್ಟು ಅವರು, ಯಾಕಂದರೆ ಅಂಥವ್ರಿಗೆ ನಮಗೆ ಒಳ್ಳೆಯ ಸಂಸ್ಥೆಗಳು ನಡೀತಾ ಇದೆ ಸರ್. ಬಿಕಾಸ್ ಯು ಆರ್ ದ ರಿಯಲ್ ಎಕ್ಸಾಂಪಲ್ ಟು ಲೀವ್ ಇನ್ ದಿಸ್ ಸೊಸೈಟಿ. ಅಂದರೆ ಖಂಡಿತ ಇದರಲ್ಲಿರುವ ಈ ನಮ್ಮ ಮಣಿಪಾಲ ಕ್ಲಬ್ಬಿನ ವತಿಯಿಂದ ತಂದಂತ ಎಲ್ಲ ಸೇವಾ ಸಂಸ್ಥೆ 1917ರಲ್ಲಿ ಇದು ಅಮೆರಿಕದಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ. ತದನಂತರ ಇದು ಭಾರತಕ್ಕೆ ಬಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಬ್ಬಿಕೊಂಡು 200ಕ್ಕೂ ಹೆಚ್ಚು ಕಂಟ್ರಿಗಳಲ್ಲಿ ಇದು ತನ್ನ ಸೇವೆಯನ್ನು ಮಾಡ್ತಾ ಇದೆ. ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಒಂದು ಮುಖ್ಯ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಅದರ ಮುಖಾಂತರ ನಾವು ಫಂಡ್ ರೈಸಿಂಗ್ ಅನ್ನು ಮಾಡಿ ಅದರ ಮುಖಾಂತರ ನಾವು ಜನರಿಗೆ ಅಗತ್ಯವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ನಾವೇನು ಲಯನ್ ಸದಸ್ಯರಾಗಿ ಕ್ಲಬ್ಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ತುಂಬಾ ಸದಸ್ಯರು $1,000 ಹಣ ಅಂತ ಹೇಳ್ಬೋದು. ಅಂದ್ರೆ ಈಗಿನ ನಮ್ಮ ಇದರ ಪ್ರಕಾರ ಒಂದು 86,000 ರೂಪಾಯಿ ಹಣವನ್ನು ನಾವು ಪ್ರತಿಯೊಂದು ಸದಸ್ಯರು ನಾವೇನು ದುಡಿತೇವೆ ಅಥವಾ ನಾವೇನು ಉಳಿತಾಯ ಮಾಡಿಕೊಂಡಿದ್ದೇವೆ ಅದನ್ನು ದೇಣಿಗೆಯಾಗಿ ನಾವು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ನಾವು ನೀಡ್ತೇವೆ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಒಂದು ನಮ್ಮ ಜಿಲ್ಲೆಯ ಮುಖಾಂತರ ಒಂದು 21 ಸದಸ್ಯರು 1,000